ಹಲೋ ಫ್ರೆಂಡ್ಸ್, ನಿನ್ನೆ ನಾನು ನಿಮಗೆ ಹೇಳಿದ ಥರ ಗಾಜಾ ರಫಾದಲ್ಲಿ ನಡೆದಂತಹ ಘಟನೆಗಳನ್ನು ನಾನು ಹೇಳಿದ್ದೆ ನಿಮಗೆ. ಇವತ್ತು ಇಸ್ರೇಲ್ ಅವರು ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ ವಾರ್ನ ತಿರ್ಗಾ ಯಾರ ಮಾತನ್ನು ಕೇಳ್ದಿರ ಅವರು ತಿರ್ಗಾ ಕಂಟಿನ್ಯೂ ಮಾಡ್ತಾರೆ. ಇದರಲ್ಲಿ ಸಫರ್ ಆಗ್ತಾ ಇರೋದು ಜನರು ಮಾತ್ರ. ಈ ಸಾಮಾನ್ಯ ಜನರು ತುಂಬ ಸಫರ್ ಆಗಿ ತನ್ನ ಜೀವವನ್ನು ಸರ್ವನಾಶನ ಮಾಡುತ್ತಿರುವ ಇಸ್ರೇಲ್ ಜನ. ಹಾಯ್ ಫ್ರೆಂಡ್ಸ್, ನಾನು ಮಾಡೋ ವಿಡಿಯೋ ಪ್ರತಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀನಿ. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಫಾಲೋ ಮೀ ಆ್ಯಂಡ್ ಡೂ ಸಪೋರ್ಟ್. ಥ್ಯಾಂಕ್ ಯು. ತನ್ನ ಹೆತ್ತ ತಾಯಿ ತನ್ನ ಮಗುವಿಗೆ ಕೊನೆಯದಾಗಿ ಒಂದು ಮುತ್ತನ್ನು ಇಕ್ಕಿ ತನ್ನ ಹೆತ್ತ ಮಗುವಿನ ಶವವನ್ನು ಮುಚ್ಚಾಕ್ತಾರೆ. ಈ ಥರ ಸಿಚುವೇಶನ್ ಆ ದೇಶದಲ್ಲಿ ನಡೀತಾ ಇದೆ. ಇದೆಲ್ಲ ನೋಡ್ಕೊಂಡು ಇಸ್ರೇಲು ಅವರು ಒಂಚೂರು ಕಮ್ಮಿ ಮಾಡ್ದಿರ ತುಂಬ ಈ ಥರ ಶಿಕ್ಷೆಗಳನ್ನು ನೀಡ್ತಾ ಇದ್ದಾರೆ. ನೀವು ಹೊಸದಾಗಿ ಬಂದಿದ್ರೆ ಈ ಚಾನಲ್ಗೆ, ಯಾರ್ಯಾರ ಗೊತ್ತಿಲ್ದಿರೆ ಈ ನ್ಯೂಸ್ ಇದ್ದರೆ ಸೊ ಅವರಿಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಇಂಟ್ರೋ ಕೊಡ್ತೀನಿ. ಇವರು ಇಸ್ರೇಲ್ ಅವರು ಹಮಾಜನ್ನು ಟೆರರಿಸ್ಟ್ನ ಹಿಡಿಯೋಕ್ಕೆ ಗಾಜಾ ಅಂದರೆ ಪಲಸ್ತೀನ್ ಕಂಟ್ರಿಗೆ ಬರ್ತಾರೆ. ಗಾಜಾ ಸ್ಟ್ರಿಪ್ ಅನ್ನೋದು ಅದು ಒಂದು ಸ್ಟ್ರೈಟ್ ಲೈನ್ ಆಗಿರುತ್ತೆ, ಸೊ ಅದು ಗಾಜಾ ಸ್ಟ್ರಿಪ್ ಅಂತಾರೆ. ಅಲ್ಲಿ ಹಮಾಜನ್ನು ಟೆರರಿಸ್ಟ್ ಹೈಡ್ ಆಗಿದೆ ಅಂತ, ಸೊ ಅವ್ರನ್ನ ಸಾಯಿಸೋಕ್ಕೋಸ್ಕರ ಬರ್ತಾರೆ. ಈ ಕಂಟ್ರಿಗೆ ಇದು ಮಾಡ್ತಾರೆ, ವಾರ್ ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಅವರು ಹಿಡಿಯಲ್ಲ, ಅದ್ರ ಬದಲಾಗಿ ಏನು ಮಾಡ್ತಾರೆ, ಅಲ್ಲಿರೋ ಜನರೆಲ್ಲ ಮಕ್ಕಳು ಈಗೆಲ್ಲ ಸಾಯಿಸ್ತಾರೆ ತುಂಬ. ಈ ಇಸ್ರೇಲ್ ಏನು ಮಾಡ್ತಾರೆ ಅಂದರೆ ಅಲ್ಲಿ ಗಾಜಾ ಸ್ಟ್ರಿಪ್ಪಲ್ಲಿರೋ ನಾರ್ತಿಂದ ಎಲ್ಲ ಕ್ಯಾಪ್ಚರ್ ಮಾಡಿ ಸಿಟೀಸ್ ಆ ಪಲಸ್ತೀನ್ ಕಂಟ್ರಿನ ಜನರಿಗೆ ಹೇಳ್ತಾರೆ, ನಾವು ನಿಮ್ಮನ್ನು ಏನು ಮಾಡಲ್ಲ, ನೀವು ಬೇರೆ ಕಡೆ ಸೌತ್ ಕಡೆ ಹೊಂಟೋಗಿ, ಅದೇ ರಫಾ ಆ ಕಡೆ ಹೋದರೆ ನಿಮಗೆ ನಾನು ಏನು ಮಾಡಲ್ಲ, ನಾನು ಹಮಾಸ್ ಅಂತ ಟೆರರಿಸ್ಟ್ನ ಹಿಡ್ಕೊಂಡು ಅವನ್ನ ಸಾಯಿಸ್ಬಿಡ್ತೀವಿ, ನಿಮಗೆ ಏನು ತೊಂದರೆ ಕೊಡಲ್ಲ ಅಂತ ಇವರೇ ಜಗಳ ಮಾಡ್ತಾಯಿದ್ದಾರೆ ಅವ್ರ ಕಂಟ್ರಿ ಮೇಲೆ. ಅವ್ರು ಹೇಳಿದ ಮಾತನ್ನು ಕೇಳಿ ನಂಬಿ ಈ ಜನರೆಲ್ಲ ಪಲಸ್ತೀನ್ ಜನರೆಲ್ಲ ಏನು ಮಾಡ್ತಾರೆ, ಆ ಸೌತ್ ಕಡೆ ರಫಾ ಅನ್ನೋ ಸಿಟಿಗೆ ಹೋಯ್ತಾರೆ. ಆ ರಫಾ ದಾಟಿದ್ರೆ ಅಲ್ಲಿ ಅವ್ರಿಗೆ ಸಿಗೋದು ಬೇರೆ ಕಂಟ್ರಿ, ಅದು ಈಜಿಪ್ಟ್. ಸೊ ಅಲ್ಲಿ ದೊಡ್ಡ ದೊಡ್ಡ ಗೋಡೆಲ್ಲ ಕಟ್ಟಿ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ಹಾಕಿರ್ತಾರೆ. ಸೊ ಅವರು ಆಗಲ್ಲ, ಇದ್ರು ಟ್ರೈ ಮಾಡಿ ತುಂಬ ಜನರೆಲ್ಲ ಸತ್ತಿದ್ದಾರೆ. ಅದ್ರ ಮೇಲೆ ಎಕ್ಕಿ ತುಂಬ ಜನ ಎಲ್ಲ ಬಿದ್ದು ಕರೆಂಟ್ ಶಾಕ್ ಹೊಡೆದು ಸತ್ತಿದ್ದಾರೆ. ಸೊ ಇವರು ಮೇಲಿಂದ ಕ್ಯಾಪ್ಚರ್ ಮಾಡಿ ಈಗ ಮಿಡಲ್ ನಾರ್ತ್ ತನಕ ಬಂದು ಈಗ ಅಲ್ಲಿರೋ ಜನ ವಾಸವಾಗಿದ್ದಾರಲ್ಲ ಅವ್ರಿಗೆ ಮನೆ ಇಲ್ಲ, ಏನಿಲ್ಲ, ಬರೀ ಶೆಲ್ಟರ್ಸ್ ಅಂದರೆ ಟೆಂಟ್ ಹಾಕ್ಕೊಂಡು ಬಾಳ್ತಾ ಇದ್ದರು. ಅದು ಈಗ ಏನು ಮಾಡ್ದಂದರೆ ಈ ಇಸ್ರೇಲ್ನವರು ಇಲ್ಲ, ನಾವು ಇಲ್ಲೇ ಇದ್ದಾರೆ, ಆ ಇಬ್ಬರು ಇಂಪಾರ್ಟೆಂಟ್ ಲೀಡರ್ಸ್ ಇಲ್ಲಿದ್ದಾರೆ, ಹೈಡ್ ಆಗಿದ್ದಾರೆ ಅಂತ ಆ ಜನರಿಗೆಲ್ಲ ಹೇಳ್ತಾರೆ, ನಾವು ಇಲ್ಲಿ ಬರ್ತೀವಿ. ಆಗ ಒಂದು ದಿವಸ ನೈಟು ಅವ್ರು ಮನ್ಕೊಂಡಿರುವಾಗ ಅಲ್ಲಿ ದೊಡ್ಡ ದೊಡ್ಡ ಬಾಂಬ್ಗಳನ್ನು ಹಾಕಿ ಅಲ್ಲಿರೋ ಟ್ಯಾಂಕ್ಗಳೆಲ್ಲ ಬ್ಲಾಸ್ಟ್ ಆಗಿರೋ ಆ ಫೈರೆಲ್ಲ ಟೆಂಟ್ ಮೇಲೆ ಇದ್ದು 45 ಜನ ತೀರ್ಕೊಂಡಿದ್ದಾರೆ. ಆಗ ತುಂಬ ಜನ ಕಂಟ್ರಿ ಎಲ್ಲ ಸಪೋರ್ಟ್ ಮಾಡಿ ಆಗ ಸ್ಟಾಪ್ ಮಾಡ್ತೀವಂತ ಸ್ವತಃ ಇಸ್ರೇಲ್ನವರೇ ಹೇಳಿದ್ದಾರೆ. ಆದರೆ ಈಗ ಹೊಸದಾಗಿ ನಿನ್ನೆ ನೈಟು ಇವತ್ತು ಬೆಳಗ್ಗೆ ಬಂದಿರೋ ರಿಪೋರ್ಟ್ ಇದು. ಇಸ್ರೇಲ್ನವರು ತಿರ್ಗಾ ಮತ್ತೆ ಅಷ್ಟೂ ದೇಶಗಳು ಹೇಳಿದ್ದು ಮಾತನ್ನು ಮೀರಿ ತನ್ನ ವಾರನ್ನು ಕಂಟಿನ್ಯೂ ಮಾಡಿದೆ. ಹೇಗೆಂದರೆ ಅಲ್ಲಿ ಈಗ ಗಾಜಾ ಹೆಲ್ತ್ ಮಿನಿಸ್ಟರ್ ಹೇಳಿದ್ದಾರೆ 53 ಜನ ಇವತ್ತು ಸತ್ತಿದ್ದಾರೆ ಮತ್ತು 375 ಜನರು ಇಂಜುರಿ ಆಗಿದೆ, ಗಾಯಗೊಂಡಿದ್ದಾರೆ. ಈಗ 24 ಗಂಟೆಯಲ್ಲಿ ಬಿಡುಗಡೆ ಆಗಿರೋ ರಿಪೋರ್ಟು ಇದು. ಈಗ ಇವರೆಲ್ಲ ತುಂಬ ದಿನ ಆ ಚಿತ್ರಹಿಂಸೆಯನ್ನು ಅಲ್ಲಿ ಅನುಭವಿಸ್ತಾ ಇದ್ದಾರೆ. ಮತ್ತು ಅಲ್ಲಿ ಗಾಜಾ ಹತ್ರ ಇರೋ ರೂಬಿ ಅಂತ ಒಂದು ಸಿಟಿ ಇರುತ್ತೆ, ಅಲ್ಲಿ ಒಬ್ಬ ಮಗ ಮತ್ತು ಒಂದು ತಂದೆ ತಾಯಿ ಇರ್ತಾರೆ. ಆ ಮಗ ಹೇಳ್ತಾನೆ, ಇಸ್ರೇಲ್ನವ್ರು ಹೇಳಿದ್ದಾರೆ ನಾವು ಇಲ್ಲಿಂದ ಹೊಂಟೋದ್ರೆ ನಮ್ಮನ್ನೇನು ಮಾಡಲ್ಲ ಅಂತ, ರಫಾಗೆ ಹೋಗೋಣ ಬಾ ಅಮ್ಮ ಅಪ್ಪ ಅಂದಿರ್ತಾನೆ. ಆಗ ಅವರು ತಂದೆ ತಾಯಿ ಹೇಳಿರ್ತಾರೆ, ಇದು ನನ್ನೂರು, ನನ್ನ ಜಾಗ, ಇಲ್ಲಿಂದ ನಾನು ಬರೋದೇ ಇಲ್ಲ, ನಾನು ಸತ್ತಲ್ಲೇ ಸಾಯೋದಂತ ಅವ್ರನ್ನ ಅಲ್ಲೇ ಬಿಟ್ಟು ಅವರು ಕಷ್ಟಪಟ್ಟು ಕಟ್ಟಿರೋ ಮನೆಯಲ್ಲೇ ಇರ್ತಾರೆ. ಅವನು ಅಲ್ಲಿಂದ ರಫಾಗೆ ಬಂದ್ಬಿಡ್ತಾನೆ. ಅವನು ಹೋಗಿದ್ದ ದಿವಸಕ್ಕೆ ಅವ್ರ ತಂದೆ ತಾಯಿನ ಅಲ್ಲೇ ಶವವಾಗಿ ನೋಡ್ತಾನೆ. ಯಾವ ಥರ ಅಂದರೆ ಬೂದಿಯಾಗಿ ನೋಡಿದ್ದಾನೆ. ಈ ಥರ ಸಿಚುವೇಶನ್ ಈ ಪಲಸ್ತೀನ್ ಸಿಟಿಯಲ್ಲಿ ನಡೀತಾ ಇದೆ. ಇದು
ಯಾವಾಗ ಮುಗೀತಂತ ಗೊತ್ತಿಲ್ಲ. ನಿಮಗೆ ಇದು ಅನಿಸಿಕೆ ಹೇಗೈತಂತ ಕಮೆಂಟ್ನಲ್ಲಿ ತಿಳಿಸಿ. ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪ್ರೇ ಫಾರ್ ರಫಾ ಅಂತ ಕಮೆಂಟಲ್ಲಿ ಟೈಪ್ ಮಾಡಿ. ನಾವು ತುಂಬ ಕಂಟ್ರಿಲಿ ನೋಡಿರ್ತೀವಿ, ನಾವು 24 ಅಂದರೆ ಈ ಜನ್ರೇಷನಲ್ಲಿ ಈ ಥರ ನಮ್ಮ ಕಣ್ಮುಂದೆ ನಡೀತಾ ಇದೆ. ಇದು ಯಾವ ಥರ ಹೇಳಬೇಕು ಅಂತ ನಮಗೆ ಗೊತ್ತಾಯ್ತಲ್ಲ. ಸೋಷಿಯಲ್ ಮೀಡಿಯಾ ಐತೆ ತುಂಬ, ಆದರೆ ನಾವು ಊಹೆ ಮಾಡೋಕ್ಕಾಗಲ್ಲ, ಆ ಥರ ನಮ್ಮ ಹಿಂದೆ ನಡೀತೈತೆ. ಸೊ ಎಲ್ಲ ಪ್ರೇ ಮಾಡಿ, ಪೀಸ್ ಫಾರ್ ರಫಾ ಅಂತ ಟೈಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಕಮೆಂಟ್ ಹಾಕಿ ಏನು ಪ್ರಾಬ್ಲಮ್ ಆಯ್ತಂತ ಹೇಳಿ. ನಾನು ಅದು ಸಾಲ್ವ್ ಮಾಡಿಕೊಂಡು ಒಳ್ಳೆ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು.